ಮೊದಲಿಗೆ ಈ ಸಾರನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1 ಕಪ್ನಷ್ಟು ನಾನು ಹೆಸರು ಕಾಳನ್ನು ಚೆನ್ನಾಗಿ ನೆನೆ ಹಾಕಿ ಒಂದು 2 ದಿನ ಮೊಳಕೆ ಬರಕ್ಕೆ ಬಿಟ್ಟಿದ್ದೆ. ಇವಾಗ ಅದು ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಇದನ್ನು ಒಂದ್ಸಲ ನೀಟಾಗಿ ತೊಳೆದು ಇದಕ್ಕೆ ನೋಡಿ ಬೇಯಿಸೋಕ್ಕೆ ಇಲ್ಲಿ ಒಂದು ಅರ್ಧ ಈರುಳ್ಳಿನ ನಾನು ತಗೊಳ್ತಾ ಇದ್ದೀನಿ. ಹಾಗೆಯೇ 1 ಟೊಮೆಟೊನ ತಗೋಬೇಕು. 1 ಟೊಮೆಟೊನ ನಿಮಗೆ ಬೇಕಾದಂಗೆ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ ಈ ಮೊಳಕೆ ಕಾಳಿನ ಸಾರಿಗೆ 1 ಆಲೂಗೆಡ್ಡೆನ ಕೂಡ ನಾನು ಹಾಕ್ತಾ ಇದ್ದೀನಿ. ಆಲೂಗೆಡ್ಡೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೋಬೇಕು ನೀವು. ಇದೆಲ್ಲದನ್ನು ಇವಾಗ ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಮೊಳಕೆ ಕಾಳು ಜೊತೆಗೆ ನಾನು ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಇದಕ್ಕೆ 1 ರಿಂದ 1.5 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅದು ಮುಳುಗಿದ್ರೆ ಸಾಕು. ಇದಕ್ಕೆ 1/4 ಚಮಚದಷ್ಟು ಅರಿಶಿನ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಇದನ್ನು ಓಪನ್ ಇಟ್ಟೆ ಇದನ್ನು ನೀವು ಬೇಯಿಸ್ಕೋಬೇಕಾಗುತ್ತೆ. ಹಾಗೆಯೇ ಸಾರಿಗೆ ನಾವು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆಯೇ 1 ಟೊಮೆಟೊನ ಕೂಡ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಒಂದು ಪ್ಯಾನಲ್ಲಿ 6 ರಿಂದ 7 ಬ್ಯಾಡಗೆ ಮೆಣಸು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. 2 ರಿಂದ 3 ನಿಮಿಷ ಸ್ವಲ್ಪ ಪರಿಮಳ ಬರೋ ತನಕ ನೀವು ರೋಸ್ಟ್ ಮಾಡ್ಕೋಬೇಕು. ಹಾಗೆಯೇ ಇವಾಗ ನೋಡಿ ಪ್ಯಾನಲ್ಲಿ 4 ರಿಂದ 5 ಕಾಳು ಮೆಂತ್ಯ, ಸ್ವಲ್ಪ 1/4 ಚಮಚದಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಕೊತ್ತಂಬರಿ ಬೀಜ, ಧನಿಯಾ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದನ್ನು ಕೂಡ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ನೀವು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇವಾಗ ಹುರ್ಕೊಂಡಾದಮೇಲೆ ಬೆಳ್ಳುಳ್ಳಿ ನೋಡಿ 2 ನಿಮಿಷ ನೀವು 10 ಎಸಳು ಸಣ್ಣ ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು. 2 ನಿಮಿಷ ಹುರ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಯಾವುದಾದ್ರೂ ಎಣ್ಣೆ ಆಗುತ್ತೆ, ಅಡುಗೆ ಎಣ್ಣೆ. ಇದಕ್ಕೆ ಇವಾಗ ಅರ್ಧ ಈರುಳ್ಳಿ ನಾನು ಏನು ಹೆಚ್ಕೊಂಡೆ ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಟೊಮೆಟೊನ ಕೂಡ ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ. ಇಲ್ಲಿ ನಾನು ಹುಣಸೆ ಹಣ್ಣನ್ನು ಸೇರಿಸ್ತಾ ಇಲ್ಲ. ಹಾಗೆಯೇ ಬೆಳ್ಳುಳ್ಳಿ ಫಸ್ಟಿಗೆ 2 ನಿಮಿಷ ನೀವು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಉಳಿದಿದ್ದನ್ನು ಸೇರಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ ಇದಕ್ಕೆ ಅರ್ಧದಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇದು ತೆಂಗಿನಕಾಯಿ ತಗೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊಂಡು ಇದನ್ನು ನೀವು 2 ರಿಂದ 3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಾರು, ನೀವು ಏನು ಸಾರು ಮಾಡ್ತೀರ ಅದು ತುಂಬ ರುಚಿಕರವಾಗಿರುತ್ತೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಬೇಯಿಸೋಕ್ಕಿಟ್ಟಿದ್ದೆ, ನೀವು ನೋಡ್ಬೋದು ಅದು ಚೆನ್ನಾಗಿ ಬೆಂದಿದೆ. 75% ನೀವು ಬೇಯಿಸಿದ್ರೆ ಸಾಕು. ಓವರ್ ಆಗಿ ಅದನ್ನು ಕುಕ್ ಮಾಡಬೇಡಿ, ಚೆನ್ನಾಗಾಗೋದಿಲ್ಲ. ಇದಕ್ಕೆ ನಾನು ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಂಡು ಫಸ್ಟಿಗೆ ಅದರಲ್ಲಿರೋ ನೀರಿನ ಜೊತೆನೇ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಎಷ್ಟು ನೀರು ಇಟ್ಟಿರ್ತೀರಾ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಸೊ ಫಸ್ಟಿಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದಷ್ಟು ನೀರನ್ನು ನೀವು ಆ ಮಿಕ್ಸಿ ಜಾರಿಯಲ್ಲಿ ಹಾಕ್ಕೊಂಡು ನೀವು ಸೇರಿಸ್ಕೋಬಹುದು. ಹಾಗೆಯೇ ಅಕಸ್ಮಾತ್ ಎಲ್ಲಾದರೂ ಇದಕ್ಕೆ ಸ್ವಲ್ಪ ಉಪ್ಪು ಬೇಕು ಅಂದರೆ ನೀವು ಉಪ್ಪನ್ನು ಸೇರಿಸ್ಕೋಬಹುದು. ಮೊದಲಿಗೂ ಉಪ್ಪು ಹಾಕಿದ್ದೀರಾ, ಸೊ ಉಪ್ಪನ್ನು ನೋಡಿಕೊಂಡು ನೀವು ಸೇರಿಸ್ಕೋಬೇಕು. ಹಾಗೆಯೇ ಉಪ್ಪು ಸೇರಿಸಿದ ಮೇಲೆ ಇದನ್ನು ಚೆನ್ನಾಗಿ ನೀವು ಕುದಿ ಬರೋಕ್ಕೆ ಬಿಡಬೇಕಾಗುತ್ತೆ. ಆ ಥಿಕ್ನೆಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೀರಾಗಿ ಇಟ್ಕೋಬೇಡಿ. ಈ ಸಾರು ತುಂಬ ಚೆನ್ನಾಗಿ ಆಗೋದಿಲ್ಲ, ಯಾಕಂದರೆ ನಾವು ಮಸಾಲೆ ಪದಾರ್ಥಗಳನ್ನು ತುಂಬ ಕಮ್ಮಿ ಬಳಸಿದ್ದೀವಿ ಇಲ್ಲಿ, ಅದಕ್ಕೋಸ್ಕರ. ಇವಾಗ ಇದನ್ನು ಮುಚ್ಚಿ 2 ರಿಂದ 3 ನಿಮಿಷ ಹೈ ಫ್ಲೇಮಲ್ಲಿ ನಾನು ಕುಕ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. 2 ರಿಂದ 3 ನಿಮಿಷ ಆದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ಅದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒಗ್ಗರಣೆ ಕೊಡೋಕ್ಕೆ ಒಂದು ಪ್ಯಾನಲ್ಲಿ ನೋಡಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಹೊಡೆದಾದ್ಮೇಲೆ ಇದಕ್ಕೆ ಬೇಕಾದಷ್ಟು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳು. ಇದನ್ನು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಮನೆ ಪೂರ್ತಿ ಘಮ ಘಮ ಅನ್ನುತ್ತೆ. ಸೊ ಸೂಪರ್ ಆದಂತಹ ಸಾರಿದು, ಭಾರಿ ಚೆನ್ನಾಗಾಗುತ್ತೆ ರುಚಿ. ಈ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದಂಥದ್ದು. ಸೊ ಇದಾಯಿತು ನನ್ನ ಶೈಲಿಯ ಮೊಳಕೆ ಬಂದಂತಹ ಹೆಸರು ಕಾಳಿನ ಸಾರು. ಇಡ್ಲಿಗೆ ಬೇಕಾದಂತಹ ಈ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಅರ್ಧ ಕಪ್ನಷ್ಟು ತೊಗರಿಬೇಳೆನ ಚೆನ್ನಾಗಿ 2 ನೀರು ತೊಳೆದು ಇದನ್ನು ನೆನೆ ಹಾಕಿದ್ದೀನಿ ಅರ್ಧ ಗಂಟೆ ಅಷ್ಟೊತ್ತು. ಅರ್ಧ ಗಂಟೆ ಆದಮೇಲೆ ಇವಾಗ ಇದನ್ನು ತೆಗೆದು ಕುಕ್ಕರ್ನಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ 1/4 ಟೀ ಸ್ಪೂನಷ್ಟು ಅರಿಶಿನ, ಹಾಗೆಯೇ ಅರ್ಧ ಕಪ್ಗೆ 1.5 ಕಪ್ನಷ್ಟು ನೀರನ್ನ ನಾನು ಹಾಕಿ ಇದನ್ನು ನಾನು 4 ರಿಂದ 5 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಅರ್ಧ ತೆಂಗಿನ ತುರಿ ಬೇಕಾಗುತ್ತೆ. ಹಾಗೆಯೇ 1 ಟೊಮೆಟೊನ ಇಲ್ಲಿ ನಾನು ತಗೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟೇ ಹುಣಸೆ ಹಣ್ಣಿದ್ರೆ ಸಾಕು, ಜಾಸ್ತಿ ಹಾಕಿದರೆ ಅದು ಹುಳಿ ಬಂದ್ಬಿಡುತ್ತೆ. ಇದಿಷ್ಟಿದ್ರೆ ಸಾಕು. ಇದನ್ನು ತೆಗೆದು ಇವಾಗ ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಮೇಲೆ ಇಲ್ಲಿ ನಾನು ಎಕ್ಸ್ಟ್ರಾ ಫ್ಲೇವರ್ಸ್ನ ಸಾಂಬಾರು ಪುಡಿನ ತಗೊಂಡಿದ್ದೀನಿ. ಈ ಸಾಂಬಾರು ಪುಡಿ ಒಂದಿದ್ರೆ ಸಾಕು, ಮನೆಯಲ್ಲಿ ನೀವು ವಿಧ ವಿಧವಾದಂತಹ ಸಾಂಬಾರುಗಳನ್ನು ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬಹುದು. ಯಾವುದೇ ಪ್ರಿಸರ್ವೇಟಿವ್ಗಳನ್ನು ಹಾಕದೆ ಪ್ಯೂರ್ ಬ್ಯಾಡಗಿ ಮೆಣಸು, ಹಾಗೆಯೇ ಸ್ವಲ್ಪ ಗುಂಟೂರು ಮೆಣಸು ಹಾಕಿ ಒಳ್ಳೆ ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು. ಸೊ ಇದನ್ನು ನಾನು 4 ಟೇಬಲ್ ಸ್ಪೂನಷ್ಟು ಇಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟಿದ್ರೆ ಸಾಕು. ಇದನ್ನು ನೀವು ಚೆನ್ನಾಗಿ ಇವಾಗ ರುಬ್ಕೋಬೇಕು. ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಬೇಳೆ ನೋಡ್ತಾ ಇದ್ದೀರಾ, 4 ರಿಂದ 5 ವಿಷಲ್ ತೆಗೆದೆ ನಾನು.
ಬೇಳೆ ಇವಾಗ ಚೆನ್ನಾಗಿ ಬೆಂದಿದೆ. ಒಂದ್ಸಲ ಚೆನ್ನಾಗಿ ಅದನ್ನು ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಮಿಕ್ಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಬೇಳೆ ಪುಡಿ ಆಗ್ತಾ ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ 1 ರೌಂಡ್ ತಿರುಗಿಸ್ಕೊಳ್ಳಿ. ಬಾಣಲಿಯಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ಹಾಗೆಯೇ ಸಾಸಿವೆ ಒಡೆದ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೋಬೇಕು. ಇದಕ್ಕೆ ಈರುಳ್ಳಿ, ಸಣ್ಣ ಈರುಳ್ಳಿ ಬರುತ್ತೆ ನೋಡಿ, ಸಾಂಬಾರಿಗೆ ಯಾವ ಈರುಳ್ಳಿನ ಹೋಟೆಲಲ್ಲಿ ಬಳಸ್ತಾರೋ ಅದನ್ನೇ ಹಾಕಿದರೆ ರುಚಿ ತುಂಬಾ ಜಾಸ್ತಿ ಇರುತ್ತೆ. ಇದನ್ನು 1 ಕಪ್ನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ದಂಟನಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಕೂಡ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ನಾವು ತರಕಾರಿಗಳೆಲ್ಲ ಜಾಸ್ತಿ ಉಪಯೋಗ ಮಾಡೋದಿಲ್ಲ ಇಲ್ಲಿ. ಹಾಗಾಗಿ ಈರುಳ್ಳಿ ಆಗಲಿ ಹಾಗೆಯೇ ಕರಿಬೇವು ಆಗಲಿ ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ತೀವಿ, ಪರಿಮಳ ತುಂಬ ಚೆನ್ನಾಗಿರಲಿ, ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಸೊ ಒಂದು 2 ಗುಂಟೂರು ಮೆಣಸನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ 1 ಹೆಚ್ಚಿರುವಂತಹ ಟೊಮೆಟೊ, ಹಾಗೆಯೇ 3-4 ಪಿಂಚ್ನಷ್ಟು ಇಲ್ಲಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ನೀವು ಹಾಕುವಂತಹ ಸಾಂಬಾರು ಪುಡಿ ಏನಿದೆ ಅದರಲ್ಲೇ ಹಿಂಗು ಕೂಡ ಇರುತ್ತೆ. ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲೆ ಇದೆ ಇಲ್ಲಿ, ಈ ಮಸಾಲೆನ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಫಸ್ಟಿಗೆ ನೀವು ಅದೇ ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೊಂಡ್ರೆ ಸಾಕು, ಹೈ ಫ್ಲೇಮಲ್ಲಿ, ಯಾವ ಕಾರಣಕ್ಕೂ ತಳ ತಾಗಕ್ಕೆ ಬಿಡಬೇಡಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೋಬೇಕು. ಇಲ್ಲಿ ನಾವು ಬೇಳೆನ ಕೂಡ ಬಳಸ್ತಾ ಇದ್ದೀವಿ, ಹಾಗಾಗಿ ನೀರು ತುಂಬಾ ಜಾಸ್ತಿ ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ನಾನು ಮಾತ್ರ ಇಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಎಲ್ಲಾದರೂ ನಿಮಗೆ ಸ್ವಲ್ಪ ಸ್ವೀಟ್ ಅಂದರೆ ಹೋಟೆಲಲ್ಲಿ ಸಿಗೋ ಥರ ಸ್ವೀಟ್ ಎಲ್ಲಾದರೂ ಬೇಕು ಅಂದರೆ 1 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ನೀವು ಬೆಲ್ಲನ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಕನ್ಸಿಸ್ಟೆನ್ಸಿ ಕೂಡ ನೋಡ್ತಾ ಇದ್ದೀರಾ. ಒಂದ್ಸಲ ಚೆನ್ನಾಗಿ ಕುದಿ ಬರಬೇಕು ಆ ಸಾರು. ಕುದಿ ಬರುವಾಗ ನಾವು ಇವಾಗ ಬೇಳೆ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಆ ಬೇಳೆನ ಕೂಡ ಹಾಕ್ಕೋಬೇಕು. ಹಾಗೆಯೇ ಮತ್ತೆ 1 ಲೋಟ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಒಂದು 3-4 ಲೋಟದಷ್ಟು ನೀರು ಬೇಕಾಗುತ್ತೆ, ಯಾಕಂದರೆ ಈ ಗ್ರೇವಿ ತಿಕ್ಕಾದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ತೆಳುವಾಗಿಯೇ ಇರಬೇಕು. ಇಲ್ಲಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಒಂದ್ಸಲ ಬೇಳೆ ಹಾಕಿದ ಮೇಲೆ ಹೈ ಫ್ಲೇಮ್ ಇಟ್ಟು ನೀವು ಮತ್ತೆ ಒಂದು 2 ನಿಮಿಷ ನೀವು ಅದನ್ನು ಬೇಯೋಕ್ಕೆ ಬಿಡಬೇಕು. ಇಲ್ಲಿ ಇವಾಗ ನೋಡ್ತಾ ಇದ್ದೀರಾ ನೀವು, ಹೈ ಫ್ಲೇಮಲ್ಲಿ ನಾನು 2 ನಿಮಿಷ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೆ. ಸಾರು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ್ನು ಕೊನೆಯದಾಗಿ ಹಾಕ್ಕೊಂಡ್ರೆ ಸಾಕು. ಒಂದು ಸೂಪರ್ಬ್ ಆದಂತಹ ಹೋಟೆಲ್ ಶೈಲಿಯ ಸಾಂಬಾರ್ ಮನೆಯಲ್ಲಿ ರೆಡಿಯಾಗುತ್ತೆ. ನೀವು ಬೆಲ್ಲ ಜಾಸ್ತಿ ಹಾಕಿದರೆ ಇಡ್ಲಿಗೆ ಬಳಕೆ ಮಾಡಬಹುದು, ಅಥವಾ ಬೆಲ್ಲ ಕಮ್ಮಿ ಹಾಕಿದರೆ ಅನ್ನದ ಜೊತೆ ಕೂಡ ಇದು ಸೂಪರ್ಬ್ ಆಗುತ್ತೆ. ಹಾಗೆಯೇ ನೋಡಿದರೆ ಯಾವುದೇ ತರಕಾರಿಗಳನ್ನು ಇಲ್ಲಿ ಹಾಕದೆ ಮಾಡಿರುವಂಥದ್ದು ಎಷ್ಟು ಸೂಪರ್ಬ್ ಆಗಿ ಕಾಣುತ್ತೆ ನೋಡಿ. ಸಾಫ್ಟ್ ಆದಂತಹ ಇಡ್ಲಿನ ಮನೆಯಲ್ಲಿ ಮಾಡಿಕೊಂಡ್ರೆ ಈ ಸಾರಂತೂ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಹಾಗೆಯೇ ದೋಸೆಗೆ ಕೂಡ ಬಳಕೆ ಮಾಡಬಹುದು, ಕಡುಬು, ನೀರು ದೋಸೆ ಏನೇ ಮಾಡಿದರೂ ಕೂಡ ಈ ಸಾಂಬಾರು ಏನಿದೆ ಸೂಪರ್ಬ್ ಆಗುತ್ತೆ. ಆದಂತಹ ಬೆಂಡೆಕಾಯಿ ಸಾರನ್ನು ಮಾಡ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆನ ನಾನು ಒಂದು ಪ್ಯಾನಲ್ಲಿ ಬಿಸಿ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಣ್ಣ ಬದಲಾಗೋ ತನಕ ಅದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರೋಸ್ಟ್ ಆದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ, ಹಾಗೆಯೇ 1 ತುಂಡು ಚಕ್ಕೆ, 2 ಲವಂಗ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ರೋಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಒಂದು 5-6 ಬ್ಯಾಡಗಿ ಮೆಣಸುಗಳನ್ನು ಹಾಕ್ಕೊಂಡೆ. ಇದೆಲ್ಲದನ್ನು ಕೂಡ ನೀವು ಒಳ್ಳೆ ಪರಿಮಳ ಬರೋ ತನಕ ರೋಸ್ಟ್ ಮಾಡಿಕೊಂಡು ಇದಕ್ಕೆ 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು, ಹಾಗೆಯೇ ತುರಿದಿರುವಂತಹ 1/4 ಭಾಗದಷ್ಟು ತೆಂಗಿನ ತುರಿ, ಇದರ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷಗಳ ಕಾಲ ನೀವು ರೋಸ್ಟ್ ಮಾಡ್ಕೋಬೇಕು. ಈ ಥರ ರೋಸ್ಟ್ ಮಾಡ್ಕೊಂಡು ಆದಮೇಲೆ ಇದಕ್ಕಿವಾಗ ಎಲ್ಲ ರೋಸ್ಟ್ ಆಗಿ ತಣ್ಣಗಾಗಕ್ಕೆ ಬಿಡಬೇಕು. ಹಾಗೆಯೇ ಇದಕ್ಕೆ ನಾನು ಇಲ್ಲಿ 2 ಟೊಮೆಟೊಗಳನ್ನು, ಫಾರಮ್ ಟೊಮೆಟೊಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾಟಿ ಟೊಮೆಟೊ ಹಾಕಿದರೆ ಸ್ವಲ್ಪ ಹುಳಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಫಾರಮ್ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮುಷ್ಟಿಯಲ್ಲಿ ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದೆಲ್ಲದೂ ಕೂಡ ಇವಾಗ ನಾವು ಏನು ರೋಸ್ಟ್ ಮಾಡ್ಕೊಂಡಿದ್ದೀವಿ ಅದು ತಣ್ಣಗಾದ ಮೇಲೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ಒಂದು 300-500 ಗ್ರಾಮ್ನಷ್ಟು ಎಳೆಯದಾದಂತಹ ಬೆಂಡೆಕಾಯಿನ ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ. ನೀವು ಕಟ್ ಮಾಡಿದ ಮೇಲೆ ತೊಳೆದ್ರೆ ಆ ಲೋಳೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ, ಚೆನ್ನಾಗಾಗೋದಿಲ್ಲ. ಸೊ ಹಾಗೆಯೇ ಇದನ್ನು ಕಟ್ ಮಾಡ್ತಾ ಅದರದ್ದು 2 ತುದಿಗಳನ್ನು ಕಟ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬಹುದು. ಹೊರಗಡೆ ಅದು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ, ಆದರೆ ಒಳಗಡೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಹುಳ ಇರುತ್ತೆ, ನೋಡ್ಕೊಂಡು ಅದನ್ನು ನೀವು ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ ಇವಾಗ ಒಂದು ಬಾಣಲೆನ ಬಿಸಿ ಮಾಡಿಕೊಂಡು ಇಲ್ಲಿ ನಾನು ಮತ್ತೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಆ ಬೆಂಡೆಕಾಯಿಗಳನ್ನು ಅದರಲ್ಲಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನರಿಗೆ ಅದರಲ್ಲಿರುವಂತಹ ಲೋಳೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಈ ವಿಧಾನ ನಾವು ಫಾಲೋ ಮಾಡ್ತೀವಿ. ಇದನ್ನು ನೀವು ಲೋ ಫ್ಲೇಮ್ ಇಟ್ಟು ಒಂದು 2-3 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ಲೋಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಇದನ್ನು ಇವಾಗ ಸಪ್ರೇಟ್ ಮಾಡಿಕೊಂಡು ಮತ್ತೆ ಅದೇ ಬಾಣಲೆನ ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆನ ಬಿಸಿ ಮಾಡಿಕೊಂಡು ಅರ್ಧ ಈರುಳ್ಳಿನ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಈರುಳ್ಳಿ ಯಾವ ಕಾರಣಕ್ಕೂ ನೀವು ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದು ಬೇಡ. ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲೇ ಯಾವುದೇ ಅಡುಗೆಗಳನ್ನು ಮಾಡೋದಾದರೆ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಬೇಕು. ಇವಾಗ 1 ನಿಮಿಷ ಆದಮೇಲೆ ಅದಕ್ಕೆ ಮನೆಯಲ್ಲೇ ಮಾಡಿರುವಂತಹ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಅಂಗಡಿಯಿಂದ ತಂದಿರೋದಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಬೇಡಿ, ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಪ್ರೇಟಾಗಿ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಅದರದ್ದು ಹಸಿ ಸ್ಮೆಲ್ ಹೋದ್ಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲ ಏನಿದೆ ಆ ಮಸಾಲಾನ ಹಾಕ್ಕೊಂಡು ಅದೇ ಎಣ್ಣೆಯಲ್ಲಿ ಒಂದು 2 ನಿಮಿಷ ಆದರೂ ನೀವು ಆ ಮಸಾಲಾನ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ನೀವು ಸಡನ್ನಾಗಿ ಬಿಸಿ ಮಾಡಿಲ್ಲ ಅಂತ ಹೇಳಿದ್ರು ರಾತ್ರಿ ಅದು ಹಾಳಾಗೋದಿಲ್ಲ, ಇನ್ನೊಂದು ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಮಸಾಲ ಹುರಿದಾಗಿದೆ, ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ನೀವು ಆಮೇಲೆ ಕೂಡ ಹಾಕೋಬಹುದು. ಸೊ ಸ್ವಲ್ಪ ಇವಾಗ ಹಾಕ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗಿಯೇ ಸಾರನ್ನು ಇಟ್ಕೊಳ್ಳಿ, ಯಾಕಂದರೆ ಆಮೇಲೆ ತುಂಬ ತೆಳ್ಳಗಾದರೆ ಈ ಸಾರು ಚೆನ್ನಾಗಿರೋದಿಲ್ಲ. ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಉಪ್ಪು ಬೇಕೋ ಆ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ಆ ಸಾರು ಕುದಿ ಬಂದಮೇಲೆ ಅದಕ್ಕೆ ನೀವು ಆ ಫ್ರೈ ಮಾಡಿರುವಂತಹ ಬೆಂಡೆಕಾಯಿ ಏನಿದೆ ಅದನ್ನು ಹಾಕ್ಕೋಬೇಕು. ಬೆಂಡೆಕಾಯಿ ಇವಾಗ ನಮಗೆ ಬೇಯಬೇಕು, ಅದಕ್ಕೋಸ್ಕರನೇ ಇವಾಗಲೇ ಬೆಂಡೆಕಾಯಿನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಕಾದರೂ ನೀವು ನೀರನ್ನು ಸೇರಿಸ್ಕೋಬಹುದು. ಯಾಕಂದರೆ ಬೆಂಡೆಕಾಯಲ್ಲಿರುವಂತಹ ಸ್ವಲ್ಪ ಲೋಳೆ ಅಂಶ ಏನಿದೆ ಅದು ಗ್ರೇವಿ ತಿಕ್ಕಾಗಿರೋ ಥರ ಕಾಣುತ್ತೆ, ಅದಕ್ಕೋಸ್ಕರನೇ ಆಮೇಲೆ ಹಾಕಿ ಅಂತ ನಾನು ಹೇಳಿರುವಂಥದ್ದು. ಸೊ ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಒಂದು 4 ರಿಂದ 5 ನಿಮಿಷ ನಾನು ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೆ. ಹಾಗೆಯೇ ನೀವು ನೋಡ್ತಾ ಇದ್ದೀರಾ ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದು ಈ ಅದ್ಭುತವಾದಂತಹ ಸಾರು ಇವಾಗ ರೆಡಿಯಾಗಿದೆ. ಇದು ಯೂಶ್ವಲಿ ನಾವು ತರಕಾರಿ ಸಾರು ಏನು ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥದ್ದು. ಹಾಗೆಯೇ ಈ ಥರ ಮಾಡಿಕೊಂಡ್ರೆ ನಿಮಗೆ ಚಪಾತಿಗಾಗಲಿ ದೋಸೆಗಾಗಲಿ ಅಥವಾ ಅನ್ನದ ಜೊತೆ ಆಗಲಿ ಒಂದು ಅದ್ಭುತವಾದಂತಹ ಕಾಂಬಿನೇಷನ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಸೊ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಕ್ಕೆ ಹಾಗೆಯೇ ಒಂದು ಸಣ್ಣ ಕಮೆಂಟ್ ಹಾಕೋದಕ್ಕೆ ಮರಿಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.